ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಮಾನಸ. ನಾನು ಇವತ್ತು ಶನಿವಾರ ಹಾಗೆ ಭಾನುವಾರದ ವೀಡಿಯೋನ ಒಂದೇ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಾವು ಶನಿವಾರ ನನ್ನ ಮಗನ ಬರ್ಡೇ ಮಂಡೇ ಇತ್ತು, ಸೊ ಹಾಗಾಗಿ ಅವ್ನ ಬರ್ಡೇಗೆ ಬಟ್ಟೆ ತೊಗೊಂಬರೋಣ ಅಂತ ಹೋಗ್ತಾಯಿದ್ವಿ, ನಾನು ನನ್ನ ಹಸ್ಬೆಂಡ್ ಹಾಗೆ ನನ್ನ ಮಗ. ನಾವು ಹೋಗಿದ್ದು ಗೋಪಾಲನ್ ಮಾಲ್ಗೆ. ಗೋಪಾಲನ್ ಮಾಲಲ್ಲೇ ಕೆಳಗಡೆ V2 ಅಂತ ಅಂದ್ಬಿಟ್ಟು ಒಂದು ಸ್ಟೋರ್ ಓಪನ್ ಆಗಿದೆ. ತುಂಬಾ ಸಖತ್ತಾಗಿರೋ ಕಲೆಕ್ಷನ್ಸ್ ಇದೆ. ಕಿಡ್ಸ್ಗಂತೂ ತುಂಬಾ ಚೆನ್ನಾಗಿದೆ, ಎಲ್ಲ ವೆರೈಟೀಸು ಬಟ್ಟೆಗಳಿದೆ ಕಿಡ್ಸ್ಗೆ. ಲೇಡೀಸ್ಗೂ ಕೂಡ ತುಂಬ ಚೆನ್ನಾಗಿದೆ. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಕೆಳಗಡೆ ಹಾಗೆ ಬರ್ಗರ್ ತಿಂದ್ಕೊಂಡು ಬಂದ್ವಿ. ಆ್ಯಕ್ಚುಲಿ ನಾವು 2 ಚಿಕನ್ ಬರ್ಗರ್ ಆರ್ಡರ್ ಮಾಡಿದ್ದಕ್ಕೆ 1 ವೆಜ್ ಬರ್ಗರ್ ಫ್ರೀಯಾಗಿ ಸಿಕ್ಕಿತ್ತು. ಸೊ ನೋಡಿ, ನಾವಿಬ್ಬರು ತಿಂದು ಕೂತಿದ್ದೀವಿ, ಅವ್ನು ಇನ್ನೂ ತಿಂತಾ ಇದ್ದಾನೆ. ಸೊ ತಿಂದ್ಕೊಂಡು ಹೊರಗಡೆ ಬಂದ್ವಿ. ಗಾಡಿನ ಒಂದು ಸ್ವಲ್ಪ ದೂರದಲ್ಲಿ ನಿಲ್ಲಿಸ್ಬಿಟ್ಟು ಬಂದಿದ್ವಿ. ಹಾಗೆ ನಡ್ಕೊಂಡು ಹೋಗಿ ಈಗ ಮನೆ ಕಡೆ ಹೊರಟಿದ್ದೀವಿ. ನಾನು ಮನೆಗೆ ಬರೋ ಅಷ್ಟರಲ್ಲಿ ಮೀಶೋದಿಂದ ಪಾರ್ಸಲ್ ಬಂದಿತ್ತು. ಅಣ್ಣ ಮನೇಲಿದ್ದ, ಅವನು ಕಲೆಕ್ಟ್ ಮಾಡ್ಕೊಂಡಿದ್ದ. ಇದು ಬಂದು ಎಲೆಕ್ಟ್ರಿಕ್ ಸ್ಲೇಟು, ತುಂಬಾ ಚೆನ್ನಾಗಿದೆ. ನನ್ನ ಚಿಕ್ಕ ಮಗನಿಗೋಸ್ಕರ ನಾನು ಇದನ್ನು ಬುಕ್ ಮಾಡ್ಕೊಂಡಿದ್ದೆ. ಬುಕ್ ಮಾಡಿ ಒಂದು 4-5 ಡೇಸ್ ಆಗಿತ್ತು. ಅದು ಇವತ್ತು ಡೆಲಿವರಿ ಬಂತು. ನಾನು ಬರೋಷ್ಟರಲ್ಲಿ ಅಣ್ಣ ಆಗಲೇ ಓಪನ್ ಮಾಡಿ ನೋಡಿದ್ದ. ಸೊ ನೋಡಿ, ಈ ಥರ ಒಂದು ಪೆನ್ಸಿಲ್ನ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ಇದು ಯೂಸ್ ಕೂಡ ತುಂಬಾ ಚೆನ್ನಾಗಿ ಮಾಡ್ಬೋದು. ಮಕ್ಕಳಿಗೆ ತುಂಬಾ ಯೂಸ್ಫುಲ್ ಅಂತ ಹೇಳ್ಬೋದು. ಇದು ನಾನು ಕೂಡ ರಿವ್ಯೂನ ನೋಡಿನೇ ಇದನ್ನು ಬುಕ್ ಮಾಡಿದ್ದೆ. ನಾನು ಮೀಶೋದಲ್ಲಿ ಇದನ್ನು ಪರ್ಚೇಸ್ ಮಾಡಿದ್ದು. ಸೊ ನೋಡಿ, ನಾನಿವಾಗ ಬರಿತಾ ಇದ್ದೀನಿ ಸ್ಲೇಟ್ ಮೇಲೆ. ನೋಡಿ, ಈ ಥರ ಬರೆದು ಕೆಳಗಡೆ ಡಿಲೀಟ್ ಆಪ್ಷನ್ ಇದೆ, ಅಲ್ಲೇ ಅದನ್ನು ಪ್ರೆಸ್ ಮಾಡಿದ್ರೆ ಡಿಲೀಟ್ ಆಗುತ್ತೆ. ಹಾಗೆ ಹಿಂದೆಗಡೆ ಲಾಕ್ ಸಿಸ್ಟಮು ಕೂಡ ಕೊಟ್ಟಿದ್ದಾರೆ. ನಾವು ಅದನ್ನು ಲಾಕ್ನ ಆನ್ ಮಾಡಿಕೊಂಡು ಬರೆದ್ರೆ ನಾವು ಬರೆದಿರೋದು ಡಿಲೀಟ್ ಮಾಡಿದ್ರೂ ಕೂಡ ಡಿಲೀಟ್ ಆಗೋದಿಲ್ಲ. ನೋಡಿ, ಇವಾಗ ಲಾಕ್ ಮಾಡಿದ್ದೀನಿ ನಾನು. ಲಾಕ್ ಮಾಡಿಬಿಟ್ಟು ಬರೆದು ತೋರಿಸ್ತೀನಿ ನಿಮಗೆ. ತುಂಬಾ ಚೆನ್ನಾಗಿದೆ. ಮಗು ಅಂತೂ ತುಂಬಾ ಇಷ್ಟಪಟ್ಟ. ನೋಡಿ, ಇವಾಗ ಅಮ್ಮ ಅಂತ ಬರೆದಿದ್ದೇನಲ್ವ, ಸೊ ಇವಾಗ ನಾನು ಲಾಕ್ ಮಾಡಿದ್ದೀನಿ ಅದನ್ನು. ಇವಾಗ ಅದನ್ನು ಡಿಲೀಟ್ ಮಾಡ್ತೀನಿ. ನೋಡಿ, ಅದು ಡಿಲೀಟ್ ಆಗೋದಿಲ್ಲ. ತುಂಬಾ ಯೂಸ್ಫುಲ್ ಆಗಿದೆ ಮಕ್ಕಳಿಗೆ. ನಮ್ಮ ಮನೇಲಿ ಇಬ್ಬರು ಕೂಡ ತುಂಬ ಖುಷಿಪಟ್ಟರು. ಚಿಕ್ಕವನು ಸ್ವಲ್ಪ ಬರೆಯೋದಕ್ಕೆ ಹಿಂಸೆ ಮಾಡ್ತಾನೆ. ನೋಡಿ, ಇವಾಗ ಲಾಕ್ ಓಪನ್ ಮಾಡಿದೆ. ಸೊ ಇವಾಗ ಡಿಲೀಟ್ ಮಾಡ್ತೀನಿ. ನೋಡಿ, ಇವಾಗ ಡಿಲೀಟ್ ಆಗುತ್ತೆ. ಸೊ ತುಂಬಾ ಯೂಸ್ಫುಲ್ ಆಗಿದೆ, ಚೆನ್ನಾಗಿದೆ. ಚಾರ್ಜರ್ ಕೂಡ ಮಾಡ್ಕೋಬೋದು, ಇದನ್ನು ಚಾರ್ಜ್ಗೂ ಕೂಡ ಹಾಕ್ಕೋಬೋದು. ನೋಡಿ, ಈಗಾಗಲೇ ಇಟ್ಕೊಂಡು ಬರೆಯೋಕ್ಕೆ ಶುರು ಮಾಡಿದ್ದಾನೆ. ABCD ಬರೀತಾ ಇದ್ದಾನೆ ನನ್ನ ಚಿಕ್ಕ ಮಗ. ನಾನು ಇವನಿಗೋಸ್ಕರನೇ ಅದನ್ನು ಬೈ ಮಾಡಿದ್ದೆ. ನನ್ನ ಮಗಂಗೆ ತಂದಿದ್ದ ಬಟ್ಟೆನ ತೋರಿಸ್ತೀನಿ ನೋಡಿ. V2 ಅಂದ್ಬಿಟ್ಟು ಸ್ಟೋರ್ ನೇಮು. ಕಲೆಕ್ಷನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. ನಮ್ಗೆ ಅಲ್ಲಿ ಎಲ್ಲನೂ ಇಷ್ಟ ಆಗ್ತಾಯಿತ್ತು. ಬಟ್ ಆದರೆ ಒಂದೇ ಜೊತೆ ತೊಗೊಬೇಕಾಗಿತ್ತಲ್ವ, ಬಜೆಟ್ ಪ್ರಾಬ್ಲಮ್ ಅಲ್ವ. ಸೊ ಅದಕ್ಕೋಸ್ಕರ ನೋಡಿ, ಅವನ ಹತ್ರ ಈ ಥರದ್ದು ಕಲರು ಇರಲಿಲ್ಲ, ಹಾಗೆಯೇ ಈ ಥರ ಪ್ಯಾಟ್ರನಲ್ಲೂ ಇರಲಿಲ್ಲ ಅವನ ಹತ್ರ. ಹಾಗೆ ಇದು ಒಳಗಡೆ ಟಿ ಶರ್ಟ್ ಅಟ್ಯಾಚ್ ಆಗಿರುತ್ತಲ್ವ, ಸೊ ಆ ಥರ ಇದು ತುಂಬಾ ಚೆನ್ನಾಗಿ ಕಾಣಿಸ್ತಾಯಿತ್ತು ಅವನಿಗೆ ಟ್ರಯಲ್ ನೋಡಿದಾಗ. ಅಲ್ಲಿ ಫೋಟೋ ವೀಡಿಯೋ ಎಲ್ಲ ಮಾಡ್ಕೋಬಾರ್ದು ಅಂತ ಹೇಳಿದ್ರು. ಸೊ ಹಾಗಾಗಿ ನಾನೇನು ಮಾಡ್ಕೊಳ್ಳಲಿಲ್ಲ. ಇದು ಪ್ಯಾಂಟು ತುಂಬಾ ಚೆನ್ನಾಗಿತ್ತು. ಅಲ್ಲಿ ಪ್ಯಾಂಟ್ಗಳು ಬೇರೆ ಬೇರೆ ವೆರೈಟೀಸ್ ಇತ್ತು. ಬಟ್ ನಾವು ಶರ್ಟಿಗೆ ತಕ್ಕನಂಗೆ ತೊಗೊಂಡ್ವಿ. ಇದು ಭಾನುವಾರದ ವೀಡಿಯೋ ಆಗಿರುತ್ತೆ. ಭಾನುವಾರ ಬೆಳಗ್ಗೆನೇ ಗೋಟ್ ಬ್ಲಡ್ನ ತೊಗೊಂಬಂದ್ವಿ, ನಾನು ನನ್ನ ಹಸ್ಬೆಂಡ್ ಹೋಗಿ. ಅವರು ಬೇಯಿಸ್ಬಿಟ್ಟು ಎಲ್ಲನೂ ಕಟ್ ಮಾಡಿ ಕೊಡ್ತಾಯಿದ್ದಾರೆ. ಮೊಟ್ಟೆ ಹಾಕಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಈ ಕಡೆ ನನ್ನ ಮಗ ಕೂತ್ಕೊಂಡು ಬಾಹುಬಲಿ ಮೂವಿ ಹಾಕಿದ್ರು. ಫುಲ್ಲು ಇಂಟ್ರೆಸ್ಟಾಗಿ ನೋಡ್ತಾ ಇದ್ದೆ. ನೋಡಿ, ಇವಾಗ ಅವರು ಬಾಣ ಬಿಡ್ತಾರಲ್ವ, ಸೊ ಅದೇ ಥರನೇ ಅವನು ಕೂಡ ಆ್ಯಕ್ಟ್ ಮಾಡಿ ತೋರಿಸ್ತಾ ಇದ್ದ. ಈ ಕಡೆ ನಾನು ಕೂಡ ಪಲ್ಯನ ರೆಡಿ ಮಾಡಿಕೊಂಡೆ. ತುಂಬಾ ಟೇಸ್ಟಾಗಿರುತ್ತೆ. ನೀವು ಕೂಡ ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ. ನಾನು ಬೆಳಗ್ಗೆನೇ ಚಪಾತಿ ಮಾಡ್ಕೊಂಡಿದ್ದೆ ಆ ಪಲ್ಯದ ಜೊತೆಗೆ. ಇದ್ರದ್ದು ವೀಡಿಯೋನ ನಾನು ಆಗಲೇ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಫುಲ್ ವೀಡಿಯೋನ. ಬೇಕು ಅಂತಂದರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ಸಲ್ಲಿ ಹಾಕಿರ್ತೀನಿ. ಇಂಟ್ರೆಸ್ಟ್ ಇದ್ದರೆ ಹೋಗಿ ಚೆಕ್ ಮಾಡಿ. ನಾನು ಕೂಡ ತಿಂಡಿ ಮುಗಿಸ್ಕೊಂಡೆ. ಅಷ್ಟೊತ್ತಿಗೆ ಅಮ್ಮ ಮಧ್ಯಾಹ್ನ ಕೈಮಾ ಸಾಂಬಾರು ಮಾಡಿ ಅಂತ ಕೇಳಿದೆ. ಅದಕ್ಕೋಸ್ಕರ ಎಲ್ಲ ರೆಡಿ ಮಾಡಿಕೊಂಡು ಕೈಮಾ ಸಾರು ಮಾಡಿದರು ಮಧ್ಯಾಹ್ನಕ್ಕೆ. ಮಧ್ಯಾಹ್ನ ಕೂಡ ಚಪಾತಿ ಹಾಗೆ ರೈಸ್ ಜೊತೆಗೆ ಊಟ ಮಾಡಿಕೊಂಡು, ಮಾವಿನಕಾಯಿ ತಂದಿದ್ರು ನಮ್ಮ ಯಜಮಾನ್ರು, ಕಟ್ ಮಾಡಿಸ್ಕೊಂಡು ತಿಂತಾಯಿದ್ದೆ. ಸ್ವೀಟಾಗಿತ್ತು, ಚೆನ್ನಾಗಿತ್ತು. ಇನ್ನೇನು ಮಾವಿನಕಾಯಿ ಕಾಲನೂ ಮುಗಿತಾ ಬಂತು ಅಂತ ಹೇಳ್ತಾಯಿದ್ರು ಅಮ್ಮ. ಹಾಗೆ ಹೊರಗಡೆ ಮಕ್ಕಳು ಆಟಾಡ್ತಾಯಿದ್ರು. ನಮಗೆ ಸ್ಪೇಸ್ ಮುಂದೆ ತುಂಬ ಚೆನ್ನಾಗಿರೋದ್ರಿಂದ ಹೊರಗಡೆ ಎಲ್ಲೂ ಹೋಗೋದೇ ಬೇಡ, ಅಲ್ಲೇ ಮನೆ ಮುಂದೆನೇ ಆಟಾಡ್ಕೊತಾ ಇರ್ತಾರೆ. ಬೇಜಾರಾಗ್ತಾಯಿತ್ತು ಅಂತ ಹೇಳ್ತಾಯಿದ್ದ. ಹಾಗೆ ಮನೆ ಹತ್ರನೇ ಚಿಕ್ಕದಾಗಿ ಒಂದು ಪಾರ್ಕ್ ಇದೆ, ಪಾರ್ಕಿಗೆ ಕರ್ಕೊಂಡೋದೆ ನಾನು, ಅಮ್ಮ ಕರ್ಕೊಂಡೋದ್ವಿ. ನೋಡಿ, ಅಲ್ಲಿ ಎಷ್ಟು ಖುಷಿಯಾಗಿ ಆಟಾಡ್ತಾಯಿದ್ದಾರೆ. ಅಲ್ಲಿ ಫುಲ್ಲು ಮರಳಿದೆ ಅಲ್ವಾ, ಸೊ ಹಾಗಾಗಿ ಬಿದ್ದರೂ ಕೂಡ ಏನೂ ಆಗೋದಿಲ್ಲ. ಅವನಲ್ಲಿ ಜಾರ್ತಾ ಇದ್ದಾನೆ. ಇವನಿಲ್ಲ, ಅವ್ನ ಫ್ರೆಂಡ್ ಸಿಕ್ಕಿದ ಅಂತ ಹೇಳಿ ಅವನ ಜೊತೆ ಆಟ ಆಡ್ತಾ ಇದ್ದಾನೆ.
ಆ್ಯಕ್ಚುಲಿ ಮಕ್ಳಿಗೆ ಈ ಥರ ಎಲ್ಲ ವೀಕ್ಲಿ ಒನ್ಸ್ ಆದ್ರೂ ಹೊರಗಡೆ ಕರ್ಕೊಂಡು ಹೋಗೋದ್ರಿಂದ ಅವ್ರಿಗೂ ಕೂಡ ಮೈಂಡ್ ರಿಫ್ರೆಶ್ ಆಗುತ್ತೆ, ನಮಗೂ ಅಷ್ಟೇ ನೋಡಿ. ಹಾಗೆ ಅದೇ ಪಾರ್ಕಲ್ಲೇ ಈ ಥರ ಎಕ್ಸಸೈಸ್ದೆಲ್ಲನೂ ಇದೆ. ಅವನು ಉಯ್ಯಾಲೆ ಬೇಕು ಅಂತಂದ ಅಂತೇಳಿ ಅಮ್ಮ ಉಯ್ಯಾಲೆನ ಬೇರೆ ಮಗು ಆಡ್ತಾಯಿತ್ತು. ಒಂದು 5 ನಿಮಿಷ ಆಡಿಸ್ತೀವಿ ಅಂತ ಬಿಡಿಸ್ಕೊಟ್ರು. ಇಬ್ಬರು ಕೂಡ ಆಟ ಆಡಿದ್ರು. ನನ್ನ ಮಕ್ಳಿಗೆ ಈ ಥರ ಎಲ್ಲ ಹೊರಗಡೆ ಹೋಗೋದಂದರೆ ತುಂಬಾ ಖುಷಿ. ಬಟ್ ನಾವು ಮನೆಯಲ್ಲೇ ಇರ್ತೀವಲ್ವಾ, ಎಲ್ಲೂ ಅಷ್ಟಾಗಿ ಹೊರಗಡೆ ಕರ್ಕೊಂಡೋಗಲ್ಲ. ನೋಡಿ, ಈ ಥರ ಎಲ್ಲ ಆ್ಯಕ್ಟಿವಿಟೀಸ್ ಮಾಡಿಸಿದ್ರೆ ಅವ್ರಿಗೂ ಕೂಡ ಬೆಳವಣಿಗೆಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಹಾಗೆ ಒಂದು ಸ್ವಲ್ಪ ಹೊತ್ತು ಮರಳಲ್ಲಿ ಆಟ ಆಡ್ತೀನಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ಕೆಳಗಡೆ ಬಿಟ್ಟೆ ನಾನು, ಮರಳಲ್ಲಿ ಆಟಾಡಿ ಅಂತ. ನಾವು ಕೂಡ ಮುಂಚೆ ಪಾರ್ಕಿಗೆಲ್ಲ ಹೋದಾಗ ಮರಳಲ್ಲಿ ಆಟ ಆಡ್ತಾಯಿದ್ವಿ. ಮಕ್ಕಳು ಇದೇ ಥರನೇ ಬೆಳಿಬೇಕು, ಯಾವಾಗಲೂ ಅಷ್ಟೇ ಹೊರಗಡೆ ಬಿಟ್ಟು ಅವ್ರನ್ನೂ ಕೂಡ ಬೆಳೆಸ್ಬೇಕು ಈ ಥರ. ಹಾಗೆ ಇಲ್ಲಿ ಒಂದು ದೊಡ್ಡದು ಕೆರೆ ಇದೆ. ಆ್ಯಕ್ಚುಲಿ ಈ ಕೆರೆಗೆ ಬಂದು ಕೆಂಪಾಂಬುದಿ ಕೆರೆ ಅಂತ ಹೇಳ್ತಾರೆ. ತುಂಬಾ ದೊಡ್ಡ ಕೆರೆ, ತುಂಬಾ ಇತಿಹಾಸ ಇದೆ ಇದ್ರದ್ದಂತೂ. ತುಂಬ ಅಂದರೆ ತುಂಬ ಹಳೇದು ಇದು. ಸ್ಟೋರಿನೂ ಕೂಡ ಅಷ್ಟೇ. ಈ ಕೆರೆದು ತುಂಬಾ ಚೆನ್ನಾಗಿದೆ. ಬಟ್ ನನಗೆ ಅಷ್ಟೊಂದು ಗೊತ್ತಿಲ್ಲ, ಸೊ ಹಾಗಾಗಿ ಜಾಸ್ತಿ ಮಾತಾಡಬಾರ್ದಲ್ವ. ಹಾಗೆ ಇದನ್ನೆಲ್ಲ ನೋಡಿಕೊಂಡು ಹೊರಟ್ವಿ ನಾವು ಮನೆಗೆ. ಬರುವಾಗ ಹಂಗೆ ಕೆಳಗಡೆ ಮನೆ ಅಂಕಲ್ಲು ಸಂಪಿಗೆ ಹೂವು ಕೊಟ್ಟಿದ್ದೆ 2 ಹೂವು. ಅದೆಷ್ಟು ಸ್ಮೆಲ್ ಬರ್ತಾಯಿತ್ತು ಗೊತ್ತಾ, ತುಂಬಾ ಸ್ಮೆಲ್ ಬರ್ತಾಯಿತ್ತದು. ಇನ್ನು ರಾತ್ರಿ ಊಟಕ್ಕೆ ಮಟನ್ ಕೈಮಾ ಸಾಂಬಾರಿಗೆ ಮುದ್ದೆನ ಮಾಡ್ಕೊಂಡಿದ್ದೆ. ನಮ್ಮ ಯಜಮಾನ್ರು ಹಾಗೆ ನಮ್ಮ ಅಣ್ಣಂಗೂ ಕೂಡ ಊಟಕ್ಕೆ ಹಾಕ್ಕೊಟ್ಟಿದ್ದೆ. ಎಲ್ಲರೂ ಊಟನ ಮುಗಿಸ್ಕೊಂಡ್ವಿ. ಅದಾದಮೇಲೆ ನಾನು ಮ್ಯಾಂಗೋ ರವಾ ಕೇಕ್ನ ಮನೆಯಲ್ಲೇ ಟ್ರೈ ಮಾಡೋಣ ಅಂತ ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದು. ಬಟ್ ಅದು ತುಂಬಾ ಚೆನ್ನಾಗಿ ಬಂದಿತ್ತು. ಟೇಸ್ಟು ಕೂಡ ತುಂಬಾ ಚೆನ್ನಾಗಿತ್ತು. ಇದ್ರದ್ದು ಕೂಡ ವೀಡಿಯೋನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಸೊ ಇದಾಗಿತ್ತು 2 ದಿನದ ವ್ಲಾಗ್. ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಪೂರ್ತಿ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್.